ನಮಗೆ ಬೋರ್ವೆಲ್ ಪಾಯಿಂಟ್ ಮಾಡೋಂಥವ್ರು ನಾರಾಯಣ್ ಅಂತ ಟ್ರೆಡಿಷ್ನಲ್ ವೇಯಲ್ಲಿ ಸಕ್ಸಸ್ಫುಲ್ಲಾಗಿ ಬೋರ್ ಮಾಡಿಕೊಡ್ತಾರೆ. ಸೊ ಪಕ್ಕದಲ್ಲೇ ಕಪಿಲಾ ನದಿ ಹರಿತಾ ಇದ್ರು ಕೂಡ ಮಳೆಗಾಲ ಇದ್ರೂ ಕೂಡ ಮಳೆನೇ ಇಲ್ಲದೆ ಇರೋ ಸಮಸ್ಯೆಯಿಂದ ವಾರಕ್ಕೆ ಒಂದು ಸಲ ಮಾತ್ರ ನೀರು ಬಿಡ್ತಾ ಇದ್ದಾರೆ. ಅದು ಕೂಡ ಬಂದರೆ ಬಂತು, ಇಲ್ಲ ಅಂದರೆ ಇಲ್ಲ. ನೋಡಿ ನಮ್ಮ ನಂಜನಗೂಡು ಮನೆ ತ್ಯಾಗರಾಜ್ ಕಾಲೋನಿ. ಈ ಮನೆಗೆ ಇವತ್ತು ಬೋರ್ ಮಾಡಿಸ್ಬೇಕು, ಹಾಗಾಗಿ ಬೋರ್ ಪಾಯಿಂಟ್ ಮಾಡೋರನ್ನ ಬರೋಕ್ಕೆ ಹೇಳಿದ್ದೀವಿ. ಅವ್ರು ಇನ್ನೊಂದು ಹಾಫ್ ಆನ್ ಅವರಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಸ್ವಲ್ಪ ನೀರಿಗೆ ಸಮಸ್ಯೆ ಇರೋದ್ರಿಂದ ಒಂದು ಬೋರ್ ತೋರಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ನೋಡಿ, ಈ ಸ್ಪಾಟ್ ಇಲ್ಲಿ ಬೋರ್ ಮಾಡಿಸೋ ಪ್ಲ್ಯಾನಲ್ಲಿ ಇದ್ದೀವಿ. ದೇವ್ರ ದಯದಿಂದ ನೀರು ಸಿಗಲಿ, ನಿಮ್ಮ ಆಶೀರ್ವಾದ ಇರಲಿ. ನಮಸ್ಕಾರ. ನಾವಿವತ್ತು ನಂಜನಗೂಡಲ್ಲಿದ್ದೀವಿ. ನಮ್ಮ ನಂಜನಗೂಡು ತ್ಯಾಗರಾಜ್ ಕಾಲೋನಿ ನಮ್ಮ ಮನೆ ಇದೆ ನೋಡಿ. ಇದೆ ಈ ಮನೆ ನಂಜನಗೂಡಿನ ತ್ಯಾಗರಾಜ್ ಕಾಲೋನಿ ಇದೆ. ಇವತ್ತು ಏನಕ್ಕೆ ಇಲ್ಲಿ ಬಂದಿದ್ದೀವಿ ಮತ್ತು ಕಾರಣ ಏನು, ವಿಚಾರ ಏನು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ನಂಜನಗೂಡಲ್ಲಿ ಪಕ್ಕದಲ್ಲೇ ಕಪಿಲಾ ನದಿ ಹರಿತಾ ಇದ್ರು ಕೂಡ ಮಳೆಗಾಲ ಇದ್ರೂ ಕೂಡ ಮಳೆನೇ ಇಲ್ಲದೆ ಇರೋ ಸಮಸ್ಯೆಯಿಂದ ವಾರಕ್ಕೆ ಒಂದು ಸಲ ಮಾತ್ರ ನೀರು ಬಿಡ್ತಾ ಇದ್ದಾರೆ. ಅದು ಕೂಡ ಬಂದರೆ ಬಂತು, ಇಲ್ಲ ಅಂದರೆ ಇಲ್ಲ. ಸಫಿಷಿಯೆಂಟಾಗಿ ನೀರಿನ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಇವತ್ತು ಈ ಜಾಗದಲ್ಲಿ ಒಂದು ಬೋರ್ವೆಲ್ಗೆ ಪಾಯಿಂಟ್ ಮಾಡ್ಸೋಣ ಅಂತ ಇದ್ದೀವಿ. ನಮ್ಮ ಎಕ್ಸ್ಪರ್ಟ್ಸ್ ಇನ್ನೊಂದು ಸ್ವಲ್ಪ ಹತ್ರಲ್ಲೇ ಬರ್ತಾ ಇದ್ದಾರೆ. ಅವರು ಟ್ರೆಡಿಷ್ನಲ್ ವೇಯಲ್ಲಿ ಎಕ್ಸ್ಪರ್ಟ್ ಫೈಂಡ್ ಔಟ್ ಮಾಡ್ತಾರೆ, ಬೋರ್ ಪಾಯಿಂಟ್ನ ಫೈಂಡ್ ಔಟ್ ಮಾಡ್ತಾರೆ. ಇಲ್ಲಿ ಅವ್ರ ಹತ್ರ ಇವತ್ತವರೆಗೂ ಒಂದು 5 ಮಾಡಿಸಿದ್ದೀವಿ. ಇದು 6ನೇದು. ಆ್ಯಕ್ಚುಲಿ ಒಂದು 10 ಇಯರ್ಸಿಂದ ಪರಿಚಯ ಇದ್ದಾರೆ. ಇನ್ನೊಂದು ಪಾಯಿಂಟ್ ಇದಾದರೆ 6th ಪಾಯಿಂಟ್ ಆಗುತ್ತೆ. ಅವರು ಅಷ್ಟು ಕೊಟ್ಟರೆ ಅಷ್ಟು ಪಾಯಿಂಟು ಸಕ್ಸಸ್ ಆಗಿದೆ. ನಾವು ಸ್ವಲ್ಪ ಕ್ಯೂರಿಯಾಸಿಟಿನೇ ಇದ್ದೀವಿ, ಏನಪ್ಪ ಈ ಸಲ ಇಲ್ಲಿ ಏನಾಗುತ್ತೆ ಸಿಗುತ್ತಾ ಇಲ್ವಾ ಅನ್ನೋ ಒಂದು ಕ್ಯೂರಿಯಾಸಿಟಿಯಲ್ಲೇ ಇದ್ದೀವಿ. ಅವ್ರು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರೋದ್ರಲ್ಲಿದ್ದಾರೆ. ಬನ್ನಿ, ನಮಗೆ ಈ ಜಾಗದಲ್ಲಿ ಸಿಗಬೇಕು ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂದ್ರೆ ಮುಂದ್ಗಡೆ ಎಲ್ಲ ಮನೆ ಇದೆ, ಇದೊಂದೇ ಖಾಲಿ ಜಾಗ ಇರೋದು. ಸೊ ಹಾಗಾಗಿ ಈ ಜಾಗದಲ್ಲಿ ಸಿಕ್ಕಿದ್ರೆ ನಮ್ಮ ಅದೃಷ್ಟ ಅಂತಲೇ ಅನ್ಕೋತೀವಿ. ಇಲ್ಲಿ ಜಾಗ ಸಿಕ್ಕಿದ್ರೆ ನಮ್ಮ ಅಮ್ಮ ನೆಮ್ಮದಿಯಾಗಿರ್ತಾರೆ. ಅವ್ರು ಕುಡಿಯೋದಕ್ಕೆ ನೀರು ಮತ್ತು ದಿನ ಬಳಕೆಗೆ ನೀರಿನ ವ್ಯವಸ್ಥೆ ಆಗುತ್ತೆ. ಸೊ ವೆಯ್ಟ್ ಮಾಡಿ, ಅವ್ರು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ನಮಗೆ ಬೋರ್ವೆಲ್ ಪಾಯಿಂಟ್ ಮಾಡೋಂಥವ್ರು ನಾರಾಯಣ್ ಅಂತ ಟ್ರೆಡಿಷ್ನಲ್ ವೇಯಲ್ಲಿ ಸಕ್ಸಸ್ಫುಲ್ಲಾಗಿ ಬೋರ್ ಮಾಡಿಕೊಡ್ತಾರೆ. ಸೊ ಇವ್ರದ್ದು 6th ಪಾಯಿಂಟ್ ಅವ್ರನ್ನ ಮಾಡ್ತಾ ಇರೋದು. ಅವ್ರ ಹತ್ರ 1-2-3 ಇನ್ಸ್ಟ್ರೂಮೆಂಟ್ಸ್ ಇದೆ, ಜೊತೆಗೆ ನಮ್ಮ ಟ್ರೆಡಿಷ್ನಲ್ ತೆಂಗಿನಕಾಯಿ ಕೂಡ ಇದೆ. ನೋಡಿ ಹೇಗೆ ಮಾಡ್ತಾರೆ ಅನ್ನೋದನ್ನ ನಾವೀಗ ನೋಡೋಣ ಬನ್ನಿ. ಹಾಂ ಸರ್, ನಮಸ್ಕಾರ. ನಾವು ಪಡುವಳ್ಳಿ ಅನಿಲ್ ಅಂತ ಇವ್ರಿಗೆ ಸಾಧಾರಣ ಒಂದು 6 ಬೋರ್ ಪಾಯಿಂಟ್ ಮಾಡಿ 6 ಸಕ್ಸಸ್ ಮಾಡಿದ್ದೀವಿ. ಹಾಗೆ ನಾನೊಂದು 20,000 ಬೋರ್ವೆಲ್ ಮೈಸೂರು, ನಂಜನಗೂಡು, ಗುಂಡ್ಲುಪೇಟೆ, ಮಂಡ್ಯ, ಮಂಗಳೂರು, ಕುಂದಾಪುರ ಗಂಟ ಮಾಡಿ ಸಕ್ಸಸ್ ಆಗಿರುವಂಥದ್ದು ಒಂದು 90% ಸಕ್ಸಸ್ ಆಗಿದೆ. ನಂದು ಎಲ್ರಾಡು ಮತ್ತು ಜಿಂಕ್ ವಯರು ಮತ್ತು ತೆಂಗಿನಕಾಯಿ ಈ 3ರಲ್ಲಿ ಅಂತರ್ಜಲನ ಕಂಡುಹಿಡಿಯುವಂಥದ್ದನ್ನು ಒಂದು ದೇವರು ನನಗೆ ವರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರೊಸೀಡ್ ಮಾಡಿ ಸರ್, ನೋಡೋಣ. ನೋಡಿ ಈಗ ಅವ್ರು ಎಷ್ಟು ಟ್ರೆಡಿಷ್ನಲ್ಲಾಗಿ ಮಾಡ್ತಾರೆ. ನನಗೆ ಇವ್ರ ಮೇಲೆ ಎಷ್ಟು ಭರವಸೆ ಇದೆ ಅಂತಂದರೆ, ಅವ್ರು ಮಾಡಿರೋ ಅಷ್ಟು ಪಾಯಿಂಟು ನಮ್ಮ ತೋಟದ ಮನೆಗಾಗ್ಬೋದು ಮತ್ತು ನಮ್ಮ ಮನೆಗಳಿಗಾಗಿರ್ಬೋದು ಅದಷ್ಟು ಸಕ್ಸಸ್ ಆಗಿದೆ. ಸೊ ನೋಡಿ ಅವರ ದೈವಭಕ್ತಿ ಎಷ್ಟಿದೆ ಅಂತ ಪ್ರಾರ್ಥನೆ ಸಲ್ಲಿಸಿ ಪಾಯಿಂಟ್ಸರು ಮಾಡ್ತಾರೆ, ಈಗ ಚೆಕ್ ಮಾಡ್ತಾರೆ. ಈಗ ನೋಡ್ತಿರೋರು ನಿಮ್ಮೆಲ್ಲರ ಆಶೀರ್ವಾದ ನಮ್ಮಲ್ಲಿರಲಿ, ಒಳ್ಳೆ ನೀರು ಸಿಗಲಿ ಅಂತ ಆಶೀರ್ವಾದ ಮಾಡಿ. ಸೊ ಡಿಫ್ರೆನ್ಸ್ ನೋಡಿ ಏನಾಗತ್ತೆ. ಹಾಗೆ ಈ ರೀತಿಯಾದ ಮೆಥಡಲ್ಲಿ ವಾಟರ್ ಸೋರ್ಸ್ನ ಕಂಡುಹಿಡಿಯೋದು ನಮ್ಮ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ, ಅಥವಾ ನಮ್ಮ ನಿಲುವು ಅಷ್ಟೇ. ನಾನೇನು ಕೇಳ್ಕೊಳ್ಳೋದು ಅಂತಂದರೆ, ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ದಯವಿಟ್ಟು ಫಾಲೋ ಮಾಡಿ. ಸರ್, ಈಗ ನಿಮ್ಮ ಕೈಲಿರೋದು ಏನು ರಾಡ್ ಸರ್? ಅದು ಎಲ್ ರಾಡ್ ಅಂತ. ಓಕೆ, ಎಲ್ ರಾಡ್ ಇದು ರೊಟೇಟ್ ಆಗುತ್ತೆ. ಓಕೆ, ನೀರಿರೋ ಜಾಗದಲ್ಲಿ ರೊಟೇಟ್ ಆಗುತ್ತಾ? ಒಂದು ಆಂಟಿ ಕ್ಲಾಕ್ ವೈಸ್, ಒಂದು ಕ್ಲಾಕ್ ವೈಸ್. ಓಕೆ, ಆಂಟಿ ಕ್ಲಾಕ್ ವೈಸ್ ಆದರೆ ಸರ್ ನೀರು ಬರಲ್ಲ. ಹಾಗೆ ಇಲ್ಲಿಯವರು ಬಳಸ್ತಾ ಇರೋ ಈ ಎಲ್ ರಾಡ್ ಆಗ್ಬೋದು, ಅಥವಾ ಅವ್ರ ಹತ್ರ ಇರೋ ತೆಂಗಿನಕಾಯಿ ಆಗ್ಬೋದು, ಮತ್ತು ಅವರ ಜಿಂಕ್ ವೈರು, ಇದೆಲ್ಲ ಹೇಗೆ ಅವ್ರಿಗೆ ಸಪೋರ್ಟ್ ಮಾಡುತ್ತೆ ನೀರನ್ನ ಫೈಂಡ್ ಔಟ್ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ನನಗೆ ಯಾವುದೇ ಒಂದು ನಾಲೆಡ್ಜ್ ಇಲ್ಲ. ಬಟ್ ಅವರು ಇವತ್ತವರೆಗೂ ನಮಗೆ ಮಾಡಿಕೊಟ್ರೋ ಬೋರ್ವೆಲ್ ಪಾಯಿಂಟ್ಸಲ್ಲೆಲ್ಲ ಸಕ್ಸಸ್ ಆಗಿದೆ. ಇಲ್ಲೂ ಒಂದು ಸಕ್ಸಸ್ ಸಿಗಲಿ ಅನ್ನೋ ಒಂದು ಅಚಲವಾದ ನಂಬಿಕೆ, ವಿಶ್ವಾಸದಿಂದನೇ ಕಾಯ್ದು ನೋಡ್ತಾ ಇದ್ದೀನಿ. ನೀವು ನೋಡಿ, ಎಲ್ಲಿ ನೀರಿದೆ ಆ ಪಾಯಿಂಟಿಗೆ ಇದು ಡೈರೆಕ್ಷನ್ ತೋರಿಸುತ್ತಾ ನೋಡಿ. ಅದು ಒಂದು ಸಿಂಗಲ್ ತೋರಿಸ್ತಾ ಇದೆ ನೀರು. ಓಕೆ, ಆ ಕಡೆ ನೀರಿದೆ ಅನ್ನೋದು ತೋರಿಸ್ತಾ ಇದೆ. ಓಕೆ, ಇದು ಜಿಂಕ್ ರಾಡಾ ಸರ್ ಈಗ ಕೈಯಲ್ಲಿರೋದು?
ಇದೂ ಡೈರೆಕ್ಷನ್ ಹಿಂಗೆ ತೋರಿಸ್ತೀವಿ. ಓಕೆ, ಆ ಕಡೆಗೆ ಇದೆ ಅಂತ. ಹೌದು. ಸೊ ಯಾವ ಕಡೆಗೆ ತಿರುಗುತ್ತೆ ಅನ್ನೋದು ಮ್ಯಾಟ್ರ್ ಆಗತ್ತಾ? ಇದು ಒಳಭಾಗಕ್ಕೆ ತಿರುಗುತ್ತೆ, ಹಾಗೆ ಹೊರಗಡೆ ಭಾಗ ತಿರುಗಿದ್ರೆ ನೀರು ಬರುತ್ತೆ. ನೀರು ಬರೋದಿಲ್ಲ. ಓಕೆ, ಕಾಯಿನೂ ಅಷ್ಟೇ ನಿಲ್ಲುತ್ತೆ ಹಿಂಗೆ. ಈ ಲೈನ್ನ ಇದೊಂದು ಲೈನ್. ಓಕೆ, ಇದು ಹಾಗೆ ನಾವು ಆ ಜಂಕ್ಷನ್ಗೆ ಹೋದಾಗ ಸರ್ಕಲ್ಗೆ ಹೋದಾಗ ಎಲ್ಲ ಕಡೆನೂ ಬರುತ್ತೆ. ಕಾಯಿ ಡೆಪ್ತನ ತೋರಿಸಿ. ಓಕೆ, ಎಷ್ಟು ಡೆಪ್ತಲ್ಲಿ ನೀರು ಸಿಗ್ಬೋದು ಅನ್ನೋದಂತ ತಿಳಿಸ್ಕೊಡುತ್ತೆ. 1 2 3 4 5 6 7 8 9 10. ಓಕೆ, ಈಗ 10 ಸ್ಟೆಪ್ ಇಟ್ಟ ಮೇಲೆ ಅದು ಬೀಳ್ತು 100 ಫೀಟಲ್ಲಿ ನೀರು ಬರುತ್ತೆ ಅಂತ. ಅದೇ ಕೆಲಸ ಇದು ಮಾಡುತ್ತೆ. ಓಕೆ, ಇದು ಲಾಕ್ ಮಾಡ್ಕೊಂತೀವಿ ಇಲ್ಲಿ. ಓಕೆ, ಹಾಂ ಹಾಂ, ಲಾಕ್ ಮಾಡಿಲ್ಲ ಅಂದರೆ ಸುತ್ತುತ್ತಾ ಇರ್ತದೆ. ಓಕೆ ಓಕೆ, ಎಲ್ಲ ಕಡೆ ಇದು ಸುತ್ತುತ್ತಾ ಇರ್ತದೆ. ಇದು ಲಾಕ್ ಮಾಡಿದ್ರೆ ಕಂಟ್ರೋಲಲ್ಲಿ ಮಾಡ್ತೇವೆ. 1 2 3 4 5 6 7 8 9 10 11. ಓಕೆ. ನೀವು ಅಷ್ಟು ಟೈಟಾಗಿ ಹಿಡಿದ್ರೂ ಅದು ತೋರಿಸ್ತಾ ಇದೆ, ಈ 110 ತೋರಿಸ್ತಾ ಇದೆ. ಒಂದು 2 3 4 5 6 7. ಸಾಧಾರಣ 1.5 ಇಂಚ 1.25 ಇಂಚು ನೀರು ಸಿಗುತ್ತೆ. 1.5 ಇಂದ 1.25 ಇಂಚ್ ನೀರು ಸಿಗುತ್ತೆ. ಎಷ್ಟೋ ಸಿಗ್ಬೋದು, ಬಟ್ ನಮ್ಮದು ಒಂದು ಅಂದಾಜಿನ ಲೆಕ್ಕದಲ್ಲಿ ಫಿಲ್ಟರ್ ಮಾಡಿ. ಓಕೆ, ಈಗ ಅದರಲ್ಲೇ ಆಯಿತು 7 ಲೈನು. ಹಾಂ ಸರ್. ಇದು ತೋರಿಸ್ತದೆ. ಓಕೆ, ನೀವು ನಾನು ಪಾಯಿಂಟ್ ಮಾಡಿರೋದಕ್ಕೆ ಕ್ರಾಸ್ ಚೆಕ್ ಮಾಡ್ತಾ ಇದ್ದೀರಾ ಈಗ? ಇದು ನೋಡಿ ತೋರಿಸ್ಬೇಕು. ಓಕೆ, ಈ ಜಾಗದಲ್ಲಿ ಬಂದು ನಿಂತ್ಕೊಳ್ಳೋಣ. ಇಲ್ಲಿದೆ ಪಾಯಿಂಟು. ಸೊ ಡೈರೆಕ್ಷನ್ ತೋರಿಸ್ತಾ ಇದೆ, ಟುವರ್ಡ್ಸ್ ಆ ಕಡೆ ಹೋಗಿದೆ ನೀರು ಒಳಗಡೆ ಅಂತ. ಅದೇ ಆ ಲಿಂಕ್ ಮಾಡ್ಕೊಡ್ತಾ ಇದೆ. ಇಲ್ಲಿಂದ ನಿಂತ್ಕೊಳ್ಳೋಣ. ಓಕೆ, ಇದು ಅಲ್ಲಿಗೆ ತೋರಿಸ್ತು. ಫೈನ್ ಸರ್, ಫೈನ್. ಅದೇ ಜಾಗಕ್ಕೆ ಹೋದಾಗ ಫುಲ್ ರೋಟೇಟ್ ಆಗುತ್ತೆ. ವೆರಿ ಗುಡ್. ಫುಲ್ ರೋಟೇಟ್ ಆಗುತ್ತೆ. ಈಗ ಈ ಕೈಯಿಂದ ತೋರಿಸ್ತೀನಿ. ಇಲ್ಲಿದೆ ನೋಡಿ, ಅದು ಹಾಗೆ ತೋರಿಸ್ತಾ ಇದೆ. ಅದನ್ನೇ ಹತ್ತಿರ ತಂದರೆ ಇದು ರೋಟೇಟ್ ಆಗುತ್ತೆ. ಓಕೆ, ಗುಡ್. ಇದು 2 ಸೇರಿಸಿ ಅಂದರೆ ಒಳಗಡೆ ಆಗುತ್ತೆ. ಜಸ್ಟ್ ಬಿಟ್ಟರೆ ಸ್ಲೋ ಆಗುತ್ತೆ. ನಿಲ್ಲುತ್ತೆ. ಸ್ಲೋ ಅಲ್ಲ, ನಿಂತೇ ಹೋಗುತ್ತೆ. ಅದೇ ಆ ಪಾಯಿಂಟ್ ಹತ್ರ ಬಂದರೆ ಇದು ಒಂದು ಗಾಡ್ ಗಿಫ್ಟ್ ನಮಗೆ. ಹೌದು. ಸೊ ಇವತ್ತಿನ ಅಡ್ವಾನ್ಸ್ ಮಾಡರ್ನ್ ಏನು ಮೆಕ್ಯಾನಿಕಲ್ ಸಿಸ್ಟಮ್ಸ್ ಟೆಕ್ನಾಲಜೀಸ್ ಇಲ್ಲೂ ಕೂಡ ನಿಮ್ಮ ಟ್ರೆಡಿಷ್ನಲ್ ವೇ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ನಮಗೆ ಏನಪ್ಪ ಅಂತಂದರೆ ಭರವಸೆ, ನೀವು ಅಷ್ಟು ಮಾಡಿಕೊಟ್ಟಿರೋ ಬೋರ್ವೆಲ್ಗಳು ಸಕ್ಸಸ್ ಆಗಿರೋದು. ಎಲ್ಲರಿಗೂ ಸಕ್ಸಸ್ ಆಗಲಿ, ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಬೇಕು. ಪ್ರತಿಯೊಬ್ಬರು ಅವಶ್ಯಕತೆಗೋಸ್ಕರನೇ ಮಾಡ್ತಾರೆ. ಸೊ ದೇವ್ರ ದಯದಿಂದ ಆಗಲಿ. ಇನ್ನೊಂದು ಇದೆ, ಎಷ್ಟು ಲೆಕ್ಕದಲ್ಲಿ ಬರುತ್ತೆ ಅಂತ ಇದು ಹೇಳುತ್ತೆ. ಓಕೆ, ತೋರಿಸಿ ಸರ್ ಹೇಗೆ ಅದು. ಈಗ 110 ಅಲ್ವ ನಾವು? 110 ಕೇಳಿದ್ದೀರಾ? 100ರಿಂದ 110 ಅಡಿ ಅಂತ ಹೇಳಿದ್ದೀರಾ? 10, 20, 30, 40, 50, 60, 70, 80, 90, 100, 110 ಕ್ರಾಸ್ ಕಂಪ್ಲೀಟ್ ಆಯಿತು ಒಂದು ಸರ್ಕಲ್. 110ಗೆ ಕನ್ಫರ್ಮ್ ಆಗಿ ಬರುತ್ತೆ. ಇದು ಹೇಳ್ತು. ಓಕೆ, ಅದನ್ನು ಕನ್ಫರ್ಮ್ ಮಾಡಿದೆ ಈಗ ನಮಗೆ. ಸೊ ನಮ್ಮದು ಬೋರ್ವೆಲ್ ಫೈಂಡ್ ಔಟ್ ಮಾಡೋದು ದೊಡ್ಡ ಸರ್ಕಸ್ ಏನಾಗಲಿಲ್ಲ. ಬಂದೊಂದು 5 ನಿಮಿಷಕ್ಕೇ ನಮ್ಮ ಪಾಯಿಂಟ್ನೂ ಅವರು ಮಾಡಿಕೊಟ್ಟಿದ್ದಾರೆ. ಸೊ ಇದನ್ನು ಆದಷ್ಟು ಬೇಗ ಅವ್ರ ಕಡೆಯಿಂದನೇ ಬೋರ್ ಮಾಡಿಸ್ತೀವಿ. ಅವ್ರ ಹತ್ರನೇ ಬೋರ್ವೆಲ್ ಸರ್ವಿಸ್ ಎಲ್ಲ ಇದೆ. ಸೊ ಅದನ್ನು ಮಾಡಿಸಿ ನೀರು ಎಷ್ಟು ಬರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಕಂಟಿನ್ಯೂಟಿ ತೋರಿಸ್ತೀನಿ ಈಗ. ಸೊ ತುಂಬ ಧನ್ಯವಾದಗಳು.
ತುಂಬ ಥ್ಯಾಂಕ್ಸ್ ಸರ್.